ನಮಸ್ಕಾರ. ಪಬ್ಲಿಕ್ ಸಿಟಿಜನ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನೋಡಬಹುದು ಇಲ್ಲಿ ನಿನ್ನೆ ದಿವಸ ಭಾನುವಾರ ಆಗಸ್ಟ್ 4ರಂದು ಶೃಂಗೇರಿಯ ನಮ್ಮ ಝಹೂರ್ ಮೆಹಬೂಬ್ ಶಾ ದರ್ಗಾಕ್ಕೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಮುಸ್ಲಿಂ ಬಾಂಧವರು ಶೃಂಗೇರಿಯಿಂದ. ಅದರ ಸಲುವಾಗಿ ನಮ್ಮ ಶೃಂಗೇರಿಯ ತಹಸೀಲ್ದಾರ್ ಅಂತಹ ಗೌರಮ್ಮನವರು ಕೂಡ ಆಗಮಿಸಿದ್ದಾರೆ. ಹಾಗೆಯೇ ಇಲ್ಲಿ ಮುಸ್ಲಿಂ ಬಾಂಧವರು ಕೂಡ ಬಂದು ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ಬೋದು. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು, ನೋಡಿ ಎಷ್ಟು ಒಂದು ಆಳದಲ್ಲಿ ಗುಡ್ಡ ಕೂಡ ಕುಸಿದಿದೆ ಅಂತೇಳಿ ನಾವು ಇಂಥ ಒಂದು ಜಾಗದಲ್ಲಿ ನೋಡ್ಬೋದು. ಇಲ್ಲಿ ನಾವು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಇಲ್ಲಿ ನಮಗೆ ವಿಡಿಯೋದಲ್ಲಿ ಅಷ್ಟು ಸುಲಭವಾಗಿ ಕಾಣ್ತಾ ಇದೆ, ಆದರೂ ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಿದ್ರೆ ಬಹಳ ದೊಡ್ಡ ಗುಡ್ಡ ಇದೆ. ಅಲ್ಲಿ ಕೆಳಗಡೆ ಮನೆಗಳು ಕೂಡ ಕಾಣ್ತಾ ಇದೆ. ನೋಡಿ ಸುಂದರವಾಗಿ ಕಾಣ್ತಾ ಇದೆ. ನಾವು ನೋಡ್ತಿದ್ದ ಹಂಗೆ ಶೃಂಗೇರಿಯಲ್ಲಿ ಅತಿ ದೊಡ್ಡ ಒಂದು ಬೆಟ್ಟ ಇದು, ಅತಿ ಎತ್ತರದಲ್ಲಿರುವಂತಹ ಒಂದು ಬೆಟ್ಟ. ನಿನ್ನೆ ಕೂಡ ಇದೇ ಸಮಯ ಸರಿಯಾಗಿ ನಾವಿಲ್ಲಿ ಗಂಗಾ ನದಿನೂ ಕೂಡ ಕಾಣಬಹುದು ಈ ವಿಡಿಯೋದಲ್ಲಿ. ಇಲ್ಲಿ ಕುರುಗೇರಿ ರೋಡ್ ಕೂಡ ಕಾಣ್ತಾ ಇದೆ. ಸ್ನೇಹಿತರೆ, ಈ ಒಂದು ಸ್ಥಳ ಪರಿಶೀಲನೆಗೆ ನಮ್ಮ ತಹಸೀಲ್ದಾರ್ ಅಂತಹ ಗೌರಮ್ಮನವರು ಹಾಗೆಯೇ ಇಂಜಿನಿಯರ್ ಕೂಡ ಬಂದಿದ್ದಾರೆ. ಹಾಗೆಯೇ ಶೃಂಗೇರಿ ದರ್ಗಾ ಕಮಿಟಿಯಿಂದ ಮುಸ್ಲಿಂ ಬಾಂಧವರು ಕೂಡ ಬಂದಿದ್ದಾರೆ, ಕೂಡ ಬಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮಾಡಿಬಿಟ್ಟು ಯಾವ ಥರದಲ್ಲಿ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟ ಇಂಜಿನಿಯರ್ಗಳು ತಹಸೀಲ್ದಾರ್ ಕೂಡ ಬಂದಿದ್ರು ಇವತ್ತು. ಹಾಗಾಗಿ ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂತಹ ರಫೀಕ್ ಅಹಮದ್ ರವರು ಕೂಡ ಇದ್ದಾರೆ, ಇಂಜಿನಿಯರ್ ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರದೊಂದೆರಡು ಅಭಿಪ್ರಾಯಗಳನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾವು ಈಗಾಗಲೇ 4-5 ದಿನದಿಂದ ಹೋರಾಟ ಮಾಡ್ತಾನೆ ಬಂದ್ವಿ. ನಿನ್ನೆವರೆಗೂ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಆಗಲಿ, ಇಲ್ಲಿ ಈ ಥರ ಮಾಡ್ತೀವಿ ಅಂತ ಪಕ್ಕಾ ಭರವಸೆ ಯಾರೂ ಕೊಟ್ಟಿರಲಿಲ್ಲ. ನಾವು ಕೂಡ ನಿನ್ನೆ ಇಡೀ ತಹಶೀಲ್ದಾರ್ ಆಫೀಸಿಗೆ ಓಡಾಡಿದ್ವಿ. ಆಮೇಲೆ ತಹಶೀಲ್ದಾರ್ ಮೇಡಮ್ ಕೂಡ ಹೇಳಿ ಬಂದ್ವಿ, ಇಲ್ಲ ನಮಗೆ ಸೋಮವಾರದವರೆಗೆ ನಮ್ಗೆ ಏನಂತ ಗೊತ್ತಾಗಿಲ್ಲ ಅಂದರೆ ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಎಲ್ರಿಗೂ ಪ್ರತಿಭಟನೆ ಕರೆ ಕೂಡ ಕೊಟ್ಟಿದ್ವಿ. ಆದರೆ ಆ ತಕ್ಷಣದಲ್ಲಿ ನಿನ್ನೆ ರಾತ್ರಿ ನಮಗೆ MLA ಸಾಹೇಬರು ಫೋನ್ ಮಾಡಿ, ಇಲ್ಲಪ್ಪ ನಾವು ತುರ್ತವಾಗಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ, ಈಗ ಅದೇ ರೀತಿಯ ಪ್ರತಿಭಟನೆಯನ್ನು ಮಾಡೋದು ಬೇಕಾಗಿಲ್ಲ ಅಂತ ಅವರು ಹೇಳಿದಾಗ, ಹಾಗೆ ತಹಶೀಲ್ದಾರ್ ಮೇಡಮ್ ಅವರು ಕೂಡ ನಮಗೆ ಬೆಳಿಗ್ಗೆ ಫೋನ್ ಮಾಡಿ, ಈ ಥರ ಇಂಜಿನಿಯರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀವು ದರ್ಗಾದಲ್ಲಿ ನಿಂತ್ಕೊಳ್ಳಿ, ಎಲ್ಲರೂ ಬರ್ತಿದ್ದೀವಿ ಅಂತ ಹೇಳಿದ್ರು. ಈಗ ಹಾಗೆ ಬಂದಿದ್ದಾರೆ. ಈಗ ವಿಚಾರ ಏನಂದ್ರೆ ಇಷ್ಟೇ, MLA ಅವರು ಅಧಿಕಾರಿಗಳು ಎಲ್ಲಿ ಇಲ್ಲ ಅಂತಲ್ಲ, ಈಗ ಬರೀ ನಾನು ದರ್ಗದ ವಿಚಾರದಲ್ಲಿ ಅಂತಲ್ಲ, ಟೋಟಲ್ ಆಗಿ ಎಲ್ಲಿ ಅಪಾಯ ಸ್ಥಳ ಎಲ್ಲೇ ಇರಲಿ ಅಲ್ಲಿಗೆ ತುರ್ತಾಗಿ ಭೇಟಿ ಕೊಟ್ಟು ಅಲ್ಲಿ ತುರ್ತಾದ ಒಂದು ಕೆಲಸನ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಈಗಾಗಲೇ ನಮ್ಮ ಚಿಕ್ಕಮಗಳೂರು ಸೇರಿದಂತೆ ಭಾಳಷ್ಟು ಜಿಲ್ಲೆಗಳು ಇವತ್ತು ರೆಡ್ ಝೋನಲ್ಲಿದೆ. ಎಲ್ಲ ಏನು ಇವತ್ತು ನಮ್ಮ ಕೇರಳದಲ್ಲಿ ಏನು ಗುಡ್ಡ ಕುಸಿದಾಗಿದೆ, ಅದ್ರ ಮೇಲೆ ಕರ್ನಾಟಕದಲ್ಲಿ ಆಗೋ ಸಂಭವ ಇದೆ ಅಂತ ಹೇಳೋದ್ರಿಂದ ಇದು ಸರ್ಕಾರಕ್ಕೆ ನಾನು ಇಲ್ಲಿಂದ ಒಂದು ಎಚ್ಚರಿಕೆ ಹಾಗೆ ಅವರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಈ ಥರದ ಸಮಸ್ಯೆ ಇರಲಿ ಕೂಡಲೇ ಹೋಗಿ ಸ್ಪಂದಿಸಿ ಎಲ್ಲರ ಜಾಗಗಳನ್ನ ನೀವು ಉಳಿಸಿ ಅಂತ ಹೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹಾಗೇನೆ ಇಲ್ಲಿ ಇಂಜಿನಿಯರ್ ಕೂಡ ಬಂದಿದ್ದಾರೆ. ಅವರು ಒಂದು ಎಸ್ಟಿಮೇಟ್ ಬಗ್ಗೆ ಏನು ಹೇಳ್ತಾರೆ, ಏನು ಪ್ಲಾನಿಂಗ್ ಇದೆ ಅಂತ ಹೇಳಿ ಅವ್ರದ್ದೊಂದೆರಡು ಮಾತನ್ನು ಕೇಳಿ. ನಿಮ್ಮ ಹೆಸರು? ಯಾವ ಇಲಾಖೆಯಿಂದ ಬಂದಿದ್ದೀರಿ? KRIDL ಡಿಪಾರ್ಟ್ಮೆಂಟ್ ಇಂದ ಅದೇ ಇದಕ್ಕೀಗ ತಾತ್ಕಾಲಿಕವಾಗಿ ಏನು ಬೇಕೋ ಅದನ್ನು ಈಗ ತುರ್ತಾಗಿ ಮಾಡ್ಕೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು.